ನ್ಯೂಸ್ ಚಾನೆಲ್ಗಳನ್ನ ಗಮನಿಸಿದ್ರೆ ಆ ಸಂದರ್ಭದಲ್ಲಿ ಆ ಧ್ವಜ ನಿನ್ನೆ ಮಾತು ಇವತ್ತಿಂದಲ್ಲ ನಾನು ಮಾತನಾಡ್ತಿರೋದು ನಿನ್ನೆ ಆ ಧ್ವಜ ಸ್ತಂಭದ ಹತ್ರ ಹೋಗ್ಬಿಟ್ಟು ಆ ರಾಮನ ಕಟೌಟ್ ಗಳನ್ನ ಹಾಗೆ ಭಾಗವತ್ ಧ್ವಜವನ್ನ ಕಟ್ತಾ ಇದ್ರಲ್ಲ ಕೆಲ ಮಹಿಳೆಯರು ನಾನು ಪುರುಷರ ಬಗ್ಗೆ ಮಾತನಾಡ್ತಿಲ್ಲ ಮಹಿಳೆಯರು ಅವರೆಲ್ಲ ಬಿಜೆಪಿ ಏಜೆಂಟಾ ಜೆಡಿಎಸ್ ಏಜೆಂಟಾ ನಿಮ್ ಪ್ರಕಾರ ಅಥವಾ ಗ್ರಾಮಸ್ಥರ ಸಿದ್ದರಾಜ್ ಅವರೇ ಉತ್ತರ ಕೊಡ್ಲಿ ಇಲ್ಲಿ ಏನ್ ತಾಕತ್ತಿನ ಕಾಂಪಿಟೇಷನ್ ಇಟ್ಟಿಲ್ಲ ಉತ್ತರ ಕೊಡ್ಲಿ ವಿರುದ್ಧವಾಗಿ ಅವರು ಬಿಜೆಪಿ ಇರಬಹುದು ನಿಮ್ಗೆ ಕುಮಾರಣ್ಣ ಅಂತ ಕಂಡ್ರೆ ನಿಮ್ಗೆ ಭಯ ಸಿಂಪಲ್ ಪ್ರಶ್ನೆ ನಾನು ಕೇಳಿದ್ದು ಮಹಿಳೆಯರು ಆ ಗ್ರಾಮದ ಮಹಿಳೆಯರು ಹೋಗಿ ಭಾಗವತ್ ಧ್ವಜವನ್ನ ಕಟ್ತಾ ಇದ್ರು ರಾಮನ ಫ್ಲೆಕ್ಸ್ ಅನ್ನ ಹಾಕ್ತಾ ಇದ್ರು ನಮ್ಮ ಪ್ರಕಾರ ನಾವು ಹೋಗಿ ಪರಿಶೀಲನೆ ಮಾಡಿದ ಪ್ರಕಾರ ಅವ್ರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಆ ಗ್ರಾಮದಲ್ಲಿ ಕಲಕಲಾಂತರದಿಂದ ಸ್ಥಳೀಯರು ಬಿಜೆಪಿ ಜೆಡಿಎಸ್ ಇವತ್ತಾಯ್ತು ಇವತ್ತು 100% ಆಯ್ತು ನಾನು ಇಲ್ಲ ಅಂತ ಹೇಳ್ತಿಲ್ಲ ಇಂಡೈರೆಕ್ಟ್ ಆಗಿ ಕುಮಕ್ಕಿದೆ ಯಾವುದೇ ಆದಂತ ಉತ್ತರ ಇಲ್ಲ ಯಾಕೆ ಅಂದ್ರೆ ಅವರು ಸರ್ಕಾರ ಮಾಡಿರೋದು ತಪ್ಪು ಅಂತ ಅವ್ರಿಗೂ ಗೊತ್ತಿದೆ ಅವ್ರಿಗೂ ಡಿಫೆಂಡ್ ಮಾಡಕ್ ಕಷ್ಟ ಆಗ್ತಾ ಇದೆ ದಯವಿಟ್ಟು ಸಿದ್ದರಾಮಯ್ಯ ಒಂದ್ ನಿಮಿಷ ರಾಜ್ಯದ ಹಿತವನ್ನ ರಾಜ್ಯದ ಹಿತ ಇದ್ದಿದ್ರೆ ಈ ತರ ಕೆಲಸಗಳು ಮಾಡ್ತಾ ಇರಲಿಲ್ಲ ಸರ್ಕಾರ ಅದಕ್ಕೆ ರಾಜ್ಯದ ಹಿತ ಮತ್ತೆ ಕೋಮುಗಳ ವಿರುದ್ಧ ಅಲ್ಲಿ ಹೋಗಿ ಸ್ಥಳೀಯರು ಇದನ್ನ ಮಾಡಿರೋದು ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇರೋದು ಕಾಂಗ್ರೆಸ್ ಯಾಕೆ ಇಷ್ಟೊಂದು ಹಿಂದೂ ವಿರೋಧಿ ಈ ನಮ್ಮ ರಾಜ್ಯದಲ್ಲಿ ಯಾಕೆ ನಾನು ಕಾಂಗ್ರೆಸ್ ಅವರನ್ನ ನಿಮ್ಮನ್ನ ಕೇಳ್ತಿಲ್ಲ ನಾನು ಕಾಂಗ್ರೆಸ್ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ನೆಮ್ಮದಿ ಬೇಕಾಗಿದೆ ಯಾರನ್ನು ಪಿಎಫ್ ಅವರನ್ನ ಜೈಲಿಂದ ಆಚೆಗಲ್ಲ ಕೇಸ್ ಕರೆಯೋದಿಲ್ಲ ದಯವಿಟ್ಟು ಯಾರನ್ನು ಹಿತ ಬೇಕಾಗಿದೆ ಅಂದ್ರೆ ರಾಮ ಭಕ್ತರನ್ನ ಈ ತರ ಟ್ರೀಟ್ ಮಾಡೋದಿಲ್ಲ ನಾನು ಕಿಚ್ಚೋದಿಲ್ಲ ಈ ವಿಷಯದ ಬಗ್ಗೆ ಕಾಂಗ್ರೆಸ್ ಯಾಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಆತಂಕ ಅಂತ ಯಾಕೆ ಬರತ್ ಗೊತ್ತಾ ಭಾಗವತ್ ಧ್ವಜದ ಬಗ್ಗೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ಟ್ವೀಟ್ ಮಾಡ್ತಾರೆ ನೋಡಿ ಈಶ್ವರಪ್ಪನವ್ರು ಹಿಂದೊಂದು ಹೇಳಿಕೆ ಕೊಟ್ಟಿದ್ರು ನೆನಪಿದ್ಯಾ ಮುಂದೊಂದು ದಿನ ರಾಷ್ಟ್ರ ಧ್ವಜದ ಬದಲಿಗೆ ಅಲ್ಲಿ ಕೇಸರಿ ಧ್ವಜ ಹಾರಾಡುತ್ತೆ ಈ ದಿನಕ್ಕೋಸ್ಕರ ನಾವು ಕಾಯ್ತಿದ್ದೀವಿ ಇದು ಬಿಜೆಪಿ ಅಜೆಂಡಾ ಕೆರಗೋಡ್ನಲ್ಲೂ ಕೂಡ ಅದನ್ನೇ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದೇ ರೀತಿಯ ಕೋಮು ಮನಸ್ಥಿತಿಯನ್ನ ಅಲ್ಲಿನ ಜನರಲ್ಲೂ ಕೂಡ ಬಿತ್ತುತ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರೋ ಟ್ವೀಟ್ ಭಾರತ್ ಮಾತೆ ಉಟ್ಕೊಂಡಿರೋಂತ ಸೀರೆನು ಭಗವಾನೆ ನಮ್ಮ ಟ್ರೈ ಕಲರ್ ಅಲ್ಲಿ ನಾವು ಕೇಸರಿನೂ ಅಷ್ಟೇ ಇದರಿಂದ ನೋಡ್ತೀವಿ ಹಸಿರನ್ನು ಅಷ್ಟೇ ಗೌರವದಿಂದ ನೋಡ್ತೀವಿ ಯಾವುದೇ ಡಿಫ್ರೆನ್ಸು ಇಲ್ಲ ದಯವಿಟ್ಟು ಹಿರಿಯರು ಈ ತರ ಏನಾದ್ರು ಹೇಳಿದ್ದಾರೆ ಅಂದ್ರೆ ಅದು ಅವ್ರು ಯೋಚನೆ ಮಾಡಬೇಕಾದಂಥದ್ದು ನಮ್ಮ ಒಂದು ಸಿದ್ಧಾಂತದಲ್ಲಿ ಭಾರತ್ ಮಾತಾ ಮತ್ತು ಒಂದು ನಮ್ಮ ಭಗವಾಗಿ ಏನು ನಾವು ಗೌರವ ಕೊಡ್ತೀವೋ ಎಲ್ಲಾನು ಒಂದೇ ರಾಷ್ಟ್ರೀಯತೆ ಮತ್ತು ನಮ್ಮ ಧರ್ಮ ಎರಡೂ ಒಂದೇ ದಯವಿಟ್ಟು ಅದನ್ನ ತರಬೇಡಿ ಇದಕ್ಕೆ ಅಷ್ಟು ಇದಿದ್ರೆ ಅಷ್ಟೊಂದು ಹೆದರಿಕೆ ಇದ್ರೆ ಕೇಸರಿ ಬಗ್ಗೆ ಇವಾಗ ಮನೆಯಲ್ಲೂ ಕೇಸರಿ ಇದು ಕಾಣಿಸ್ತಾ ಇದೆ ನಿಮಗೆ ಕಾಣಿಸ್ತಿದ್ಯಾ ಬೆಂಗಳೂರಲ್ಲಿ ಹೋದಾಗ ಕಾಣಿಸ್ತಿದ್ಯಾ ನಿಮಗೆ ಕೇಸರಿ ಹಾಕೊಂಡ್ಬಿಟ್ರೆ ಅಷ್ಟೊಂದು ಗೌರವ ಅಂತ ಇದ್ರೆ ಕೇಸರಿ ಯಾರಪ್ಪನ ಮನೆ ಸ್ವತ್ತು ಅಲ್ಲ ನಮ್ಮ ಸೂಫಿ ಸಂತರು ಕೂಡ ಕೇಸರಿ ಹಾಕೊಳ್ತಾರೆ ನಮ್ಮ ಅಜ್ಮೀರಿ ಶರೀಫ್ ದರ್ಗಾ ಇದೆಯಲ್ಲ ಸಾರ್ವಜನಿಕ ಜಾಗದಲ್ಲಿ ಭಗವಾನ್ ಧ್ವಜ ಇದ್ರೆ ನೀವು ಯಾಕಷ್ಟು ಹೆದರ್ಕೋತೀರಾ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ಏನೇ ಒಂದು ಡೆವಲಪ್ಮೆಂಟ್ ಕೆಲಸದ ಬಗ್ಗೆ ಒಂಚೂರು ಇಲ್ಲ ಅದಕ್ಕೇನೆ ಅವರು ಬಿಜೆಪಿ ಜೆಡಿಎಸ್ ಹೆದರ್ಕೋತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಈ ಲೋಕಸಭಾ ಎಲೆಕ್ಷನ್ ಅನ್ನ ಫೇಸ್ ಮಾಡೋದಕ್ಕೆ ಯಾವುದೇ ಆದಂತಹ ಕರೆಂಟ್ ಇಲ್ಲ ಹಾಗಾಗಿ ಅವರಿಗೆ ಎಲ್ಲದಕ್ಕೂ ಗಲಾಟೆ ಮಾಡ್ತಾರೆ ಸರ್ಕಾರವನ್ನ ಈ ತರ ಒಂದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅವರು ಹೇಳಿದ ಹಾಗೆ ಕೇಸರಿ ಧ್ವಜವನ್ನೇ ಅಲ್ಟಿಮೇಟ್ ಆಗಿ ರಾಷ್ಟ್ರೀಯ ಧ್ವಜ ಮಾಡುವಂತ ಹುನ್ನಾರ ನಜ್ಮಾ ನಿಮ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೀರಿ ನಿಮ್ ಗಮನ ಕೂಡ ಬಂದಿರಬಹುದು ಇದು ನಿನ್ನೆ ಕೆರಗೋಡು ಗ್ರಾಮದ ಒಂದು ಮಹಿಳೆ ಹೇಳಿದ್ದು ಮಾತು
ಇವತ್ತು ಭಾಗವಧ್ವಜ ಹಾಕಬೇಡಿ ಅಂತಂತಾರೆ, ನಾಳೆ ದಿನ ಕುಂಕುಮ ಬಳೆ ಇಡಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಆತಂಕ ಇದೆಯಲ್ಲ ಈ ಸರ್ಕಾರ, ಇದು ಸಿದ್ದರಾಜು ಅವ್ರಿಗೂ ಕೇಳ್ಬೇಕು ಪ್ರಶ್ನೆನ. ಪ್ರಶ್ನೆ ಕಂಪ್ಲೀಟ್ ಕೇಳಿಸ್ಕೊಳ್ಳಿಲ್ಲ ನಜ್ಮಾ ಅವರೇ. ಅಂದ್ರೆ ಆ ಗ್ರಾಮದಲ್ಲಿ ಉಂಟು ಮಾಡಿರುವ ವಾತಾವರಣ ಇದೆಯಲ್ಲ, ಸರ್ಕಾರದ ಒಂದು ನಿರ್ಧಾರ, ಅಧಿಕಾರಿಗಳಿಂದ ಮಾಡಿಸಿರುವ ಒಂದು ಕೆಲಸ, ಅಲ್ಲಿನ ಗ್ರಾಮಸ್ಥರಿಗೆ ಭಯ ಶುರುವಾಗ್ಬಿಟ್ಟಿದೆ. ಇವತ್ತು ನಾವ್ ಇದನ್ನ ಬಿಟ್ವಿ ಅಂತಂದ್ರೆ, ಇವ್ರಿಗೆ ಇಷ್ಟ ಬಂದಿದ್ದ ಸಂದರ್ಭದಲ್ಲಿ ಬಂದು ನಮ್ಮ ಹನುಮ ಧ್ವಜವನ್ನ ಕೆಳಗಿಳಿಸೋಕ್ ಬಿಟ್ವಿ ಅಂತಂದ್ರೆ, ನಾಳೆ ದಿನ ನಮ್ಮ ಮನೆಗೆ ಬರ್ತಾರೆ, ಮನೆಗೆ ಬಂದು ನೀವು ಈ ದೇವ್ರನ್ನ ಪೂಜೆ ಮಾಡಬೇಡ್ರಿ, ಕೈಗೆ ಬಳೆ ಹಾಕ್ಬೇಡಿ, ಕುಂಕುಮ ಇಟ್ಕೊಳ್ಬೇಡಿ ಅಂತಾರೆ. ಆತಂಕ. ಪರಿಸ್ಥಿತಿ ಬಂದ್ರೆ ನಾವೇ ಖುದ್ದಾಗಿ ಹೋಗಿ ಆ ಜನರ ಪರವಾಗಿ, ಆ ಮಹಿಳೆಯರ ಪರವಾಗಿ ನಾವ್ ನಿಲ್ತೀವಿ. ಇತಿಹಾಸ ತೋರಿಸಿದೆ ಯಾವ ತರ ನಿಂತಿದ್ದೀರಾ ಅಂತ. ದಯವಿಟ್ಟು ಈ ತರ ಮಾತುಗಳನ್ನ ಹೇಳಬೇಡಿ ನೀವು. ಇಲ್ಲ ಇಲ್ಲ, ನಾನು ಇದನ್ನ ತಗೊಳ್ಳೋದಿಲ್ಲ. ಇಲ್ಲ, ಇದನ್ನ ತಗೊಳ್ಳೋಕ್ಕಾಗೋದಿಲ್ಲ. ಇತಿಹಾಸ ತೋರಿಸಿದೆ. ದಯವಿಟ್ಟು ಆ ಆತಂಕ ಇರೋದು ತುಂಬಾ ಒಂದು ತಾಯಿ. ಇವಾಗ ಬಿಜೆಪಿ ಇದೆ, ಬಹುತೇಕ ಎಲ್ಲಾ ರಾಷ್ಟ್ರದಲ್ಲಿ ಇರುವಂತಹ ಬಹುತೇಕ ರಾಜ್ಯಗಳಲ್ಲಿ ನಿಮ್ದೇ ಸರ್ಕಾರ ಇದೆ. ಸಿದ್ದರಾಮಯ್ಯ ಅವರು ಹಿಂದೂ, DCM DK ಶಿವಕುಮಾರ್ ಅವರು ಹಿಂದೂ, ಹೋಮ್ ಮಿನಿಸ್ಟರ್ ಹಿಂದೂ. ಮತ್ ಯಾಕಮ್ಮ ಭಯ? ಯಾರಿಗೂ ಭಯ ಅಂತ ಅಲ್ಲ. ಈ ಒಂದು ಅನ್ಯಾಯನ ನಾವು ಎಷ್ಟು ವರ್ಷದಿಂದ 80 ವರ್ಷ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನೋಡ್ಕೊಂಡು ಬಂದಿದ್ದೀವಿ. ಶಾಮನೂರು ಕೇಸಿಂದ ಯಾವ ತರ ಈ ಅಲ್ಪಸಂಖ್ಯಾತರಿಗೆ ಅಪೀಸ್ಮೆಂಟ್ ಮಾಡ್ತಾರೆ ಅಂತ ನೋಡ್ಕೊಂಡು ಬಂದಿರೋದು. ಭಯ ಅಲ್ಲ ಇದು, ಹಿಂದೂ ಜಾಗರಣೆ ಇದು. ಇದ್ರಲ್ಲ ಬಲ್ಕಿಸ್ ಬಾನು ಅಂತ ಹೆಣ್ಮಕ್ಳನ್ನ, ಅವ್ರ ಮನೆ ಹೆಣ್ಮಕ್ಳನ್ನ ರೇಪ್ ಮಾಡಿದಾಗ ಅಂತವ್ರಿಗೆ ಇಲ್ಲ ಈ ತರ ಮಾತಾಡ್ತಿರಲ್ಲ ನೀವು. ಈ ತರ ಮಾತಾಡ್ತಿರಲ್ಲ ನೀವು. ಒಂದ್ ನಿಮಿಷ ಯೋಚನೆ ಮಾಡಿ ದಯವಿಟ್ಟು ಏನ್ ಹೇಳ್ತಾ ಇದ್ದೀರಾ ನೀವು. ದಯವಿಟ್ಟು ಈ ಸಮುದಾಯ ಭಯ ಪಡಬೇಕಾಗಿರೋದು ಯಾವುದು ಅನ್ನೋದು ಕೆರೆಗೋಡಿನ ಒಂದು ಜನರ ಗ್ರಾಮದ ಭಾವನೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅವ್ರ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ಬಿಡಲ್ಲ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.